ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಆಥರ್. ಸ್ನೇಹಿತರೆ, ಈ ತರಗತಿಯಲ್ಲಿ ಈ ಒಂದು ಕ್ಲಾಸಲ್ಲಿ ದಿನಾಂಕ 27/8/2024 ಈ ಒಂದು ಡೇಟಲ್ಲಿ ಜರುಗಿದ KS ಫಿಲಿಮ್ಸ್ನಲ್ಲಿ ಬಂದಿರುವ ವಿಜ್ಞಾನ, ತಂತ್ರಜ್ಞಾನ ಹಾಗೂ ಎಕಾಲಜಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ. ಮೊದಲ ಪ್ರಶ್ನೆ, ಈ ಹೇಳಿಕೆಯನ್ನು ಪರಿಗಣಿಸಿ. ಎ, ಭೂಮಿಯ ಮೇಲ್ಮೈಯಿಂದ 50 ಕಿಲೋಮೀಟರ್ ಎತ್ತರದವರೆಗೆ ವಾಯು ಸ್ತಂಭದಲ್ಲಿರುವ ಓಝೋನ್ ಒಟ್ಟು ಪ್ರಮಾಣವನ್ನು ಒಟ್ಟು ಸ್ತಂಭ ಓಝೋನ್ ಎಂದು ಕರೆಯುತ್ತಾರೆ. ಸರಿ ಇದೆ ಸ್ಟೇಟ್ಮೆಂಟ್. ಇನ್ನು ಬಿ, ಒಟ್ಟು ಸ್ತಂಭ ಓಝೋನ್ ಅನ್ನು ಡಾಪ್ಸನ್ ಯೂನಿಟ್ ನಲ್ಲಿ ದಾಖಲಾಗಿಸುತ್ತದೆ. ಅದು ಸರಿ ಇದೆ. ಇನ್ನು ಸಿ ಏನು, ಓಝೋನ್ ಪದರದ ಕುಗ್ಗುವಿಕೆಯನ್ನು ಮೊದಲು ಅಂಟಾರ್ಟಿಕಾದಲ್ಲಿ ಗಮನಿಸಲಾಯಿತು. ಸರಿ ಇದೆ. ಇನ್ನು ಆಪ್ಷನ್ ಡಿ ಏನು, ಸರ್ಕೆ 4ನೇ ಸ್ಟೇಟ್ಮೆಂಟ್ ಏನು, CFCಗಳು ಆಲೋನ್ಗಳು ಮತ್ತು CCl4 ಇವು ಪ್ರಮುಖ ಓಝೋನ್ ಕುಗ್ಗುವಿಕೆಯ ಪದಾರ್ಥಗಳಾಗಿವೆ. ಇದು ಸರಿ ಇದೆ. ಹಾಗಾಗಿ ಇಲ್ಲಿ ಏನೂ ಸರಿ ಇದೆ, ಬಿನೂ ಸರಿ ಇದೆ, ಸಿನೂ ಸರಿ ಇದೆ, ಡಿನೂ ಸರಿ ಇದೆ. ಹಾಗಾಗಿ ಸರಿಯಾದ ಉತ್ತರ, ಸರಿಯಾದ ಆಪ್ಷನ್ ಏನಾಗುತ್ತೆ, ಸರಿಯಾದ ಆಪ್ಷನ್ ಎ ಆಗುತ್ತೆ. ನೋಡಿ, ಈ ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಆಪ್ಷನ್ 1, ಎಲ್ಲ ಹೇಳಿಕೆಗಳು ಸರಿ ಇವೆ. ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಸ್ನೇಹಿತರೆ, ನೀವು ಗಮನಿಸ್ಬೋದು, ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ IAS KS ಪುಸ್ತಕ 6ನೇ ಮುದ್ರಣ, ಪೇಜ್ ನಂಬರ್ 61 ನೋಡಿ, 511 ನೋಡಿ ಮತ್ತು 512 ನೋಡಿ. 4 ಸ್ಟೇಟ್ಮೆಂಟ್ಗೂ ಸಹ ಆನ್ಸರ್ ಸಿಗುತ್ತೆ. ನೋಡಿ, ಓಝೋನ್ ಪದರವನ್ನು ಡಾಪ್ಸನ್ ಮಾನದಿಂದ ಅಳೆಯುತ್ತಾರೆ. ಇನ್ನು ಮತ್ತೊಂದು ಅಂಟಾರ್ಟಿಕಾ. ಈ ಓಝೋನ್ ರಂಧ್ರವನ್ನು ಮೊದಲು ಪತ್ತೆಯಲ್ಲಿ ಅಂಟಾರ್ಟಿಕಾದಲ್ಲಿ. ಇನ್ನು ಓಝೋನ್ ಪದರ ಕ್ಷೀಣಿಸಲು ಕಾರಣಗಳು. ಮುಖ್ಯ ಕಾರಣ ಯಾವುದು, CFC, ಆಯಿತಾ, ಅದು ಇದೆ. ಮತ್ತೊಂದು, ಭೂಮಿಯಿಂದ 15ರಿಂದ 60 ಕಿಲೋಮೀಟರ್ ದೂರ ವಾತಾವರಣದಲ್ಲಿ ಸ್ತರಗೋಲ ಇದೆ. ಆ ಸ್ತರಗೋಲದಲ್ಲಿ ಓಝೋನ್ ಪದರ ಕಂಡುಬರುತ್ತೆ. ಓಕೆ, ಅದೇ ಥರ ಮತ್ತೊಂದು ಸ್ಟೇಟ್ಮೆಂಟ್ಗೆ, ಓಝೋನ್ ಸವಕಳಿ ಮಾಡುವ ವಸ್ತುಗಳೆಂದರೆ ಮುಖ್ಯವಾಗಿ ಕ್ಲೋರೋಫ್ಲೋರೋಕಾರ್ಬನ್ಗಳು, CFC, ಹೆಲೋನ್ಗಳು, ಕಾರ್ಬನ್ ಟೆಟ್ರಾಕ್ಲೋರೈಡ್ CCl4. ಓಕೆ, ಇದರ 4 ಸ್ಟೇಟ್ಮೆಂಟ್ಗೂ ನಿಮಗೆ ಅಲ್ಲಿ ಆನ್ಸರ್ ಸಿಕ್ದಂಗಾಯಿತು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಎ ಭಾಗದಲ್ಲಿ ಪಟ್ಟಿ 1 ಖನಿಜ ಸಂಪನ್ಮೂಲಗಳು, ಪಟ್ಟಿ 2 ಗಣಿಗಾರಿಕೆ ಉತ್ಪಾದನಾ ಸ್ಥಳ. ಕಬ್ಬಿಣದ ಅದಿರು ಅಂದಾಗ ಸರಿಯಾದ ಉತ್ತರ ಬಾಬಾ ಬುಡನ್ಗಿರಿ ಆಗುತ್ತೆ. ವಜ್ರ ಅಂದಾಗ ಪನ್ನಾ ಜಿಲ್ಲೆ ಮಧ್ಯಪ್ರದೇಶ. ಕಲ್ಲಿದ್ದಲು ಅಂದಾಗ ಜಾರಿಯಾ. ಜಿಯೋಥರ್ಮಲ್ ಅಂದಾಗ ಪ್ಯೂಗ. ಓಕೆ, ಹಾಗಾಗಿ ಈ ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಆಪ್ಷನ್ 1 ಏನಾಗುತ್ತೆ, ಸರಿಯಾದ ಉತ್ತರ ಆಗುತ್ತೆ. ಈ ಒಂದು ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ನೋಡಿ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 269 ನೋಡಿ, 269 ನೋಡಿ, 562 ನೋಡಿ, 566 ನೋಡಿ, ಸಿಗುತ್ತೆ. ನೋಡಿ, ಭಾರತದ ಪನ್ನ ಎಂಬ ಸ್ಥಳದಲ್ಲಿ ವಜ್ರದ ಗಣಿಗಳಿವೆ. ಓಕೆ, ಇನ್ನು ಮತ್ತೊಂದು ಲಡಾಖ್ನ ಪ್ಯೂಗ
ಲಡಾಖ್ನ ಪ್ಯೂಗ. ಪ್ಯೂಗ ಒಂದೇನೋ ಭೂಗರ್ಭ ಉಷ್ಣಶಕ್ತಿಗೆ ಎಕ್ಸಾಂಪಲ್ ಆಗುತ್ತೆ. ಇಲ್ಲೂ ಇದೆ ಮತ್ತು ನೋಡಿ, ಭೂಗರ್ಭ ಉಷ್ಣಶಕ್ತಿ ಜಿಯೋ ಥರ್ಮಲ್ ಎನರ್ಜಿ ಎಕ್ಸಾಂಪಲ್ಸ್ ಅಂದಾಗ ನೋಡಿ, ಪ್ಯೂಗ, ಪ್ಯೂಗ, ಮಣಿಕರಣು, ಟಾಟಾಪನಿ, ಬಗ್ನೇಶ್ವರ್ ಇವೆಲ್ಲ ಭೂಗರ್ಭ ಉಷ್ಣಶಕ್ತಿಗೆ ಎಕ್ಸಾಂಪಲ್ ಆಗ್ತವೆ. ಇಲ್ಲಿ ಯಾವ್ದು ಕೇಳೋರು, ಇಲ್ಲಿ ಪ್ಯೂಗ ಕೇಳಿದ್ದಾರೆ. ಪ್ಯೂಗ ಇದೊಂದು ಭೂಗರ್ಭ ಉಷ್ಣಶಕ್ತಿ. ಪ್ಯೂಗ ಒಂದು ಭೂಗರ್ಭ ಉಷ್ಣಶಕ್ತಿಗೆ ಎಕ್ಸಾಂಪಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಅಯೋಡೆಕ್ಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. ಆಪ್ಷನ್ 1 ಮೀಥೈಲ್ ಸ್ಯಾಲಿಸಿಲೇಟ್ ಅಂತ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 566 ನೋಡಿ, 219 ನೋಡಿ ಸಿಗುತ್ತೆ. ನೋಡಿ, ಅಯೋಡೆಕ್ಸ್ 4ನೇ ಪಾಯಿಂಟ್ ನೋಡಿ, ಹೊಂದಿಸಿ ಬರೀ 4ನೇ ಪಾಯಿಂಟ್ ಇಲ್ಲಿ ಹೊಂದಿಸಿ ಬರೆದಿದೆ, ಹೊಂದಿಸಿ ಬರೆದಿದೆ. 4ನೇ ಪಾಯಿಂಟ್ ನೋಡಿ, ಅಯೋಡೆಕ್ಸ್ ಮೀಥೈಲ್ ಸ್ಯಾಲಿಸಿಲೇಟ್ ಇಲ್ಲೂ ಇದೆ, ಮತ್ತೊಂದು ಕಡೆ ಇದೆ ನೋಡಿ, ನೋವು ನಿವಾರಕ, ನೋವು ನಿವಾರಕ ಮುಲಾಮ್ ಅಯೋಡೆಕ್ಸ್ ಡ್ಯಾಶ್ ವಾಸನೆಯನ್ನು ಹೊಂದಿರುತ್ತದೆ, ಮೀಥೈಲ್ ಸ್ಯಾಲಿಸಿಲೇಟ್. ಇದು 2 ಕಡೆ ಇದೆ, ನೀವೇ ಗಮನಿಸಬಹುದು. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ವಿಕಿರಣಪಟ್ಟು ಮೂಲ ದ್ರವ್ಯಗಳು ಗರಿಷ್ಠ ಅರ್ಧಾಂಶ ಹೊಂದಿವೆ? ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ಯುರೇನಿಯಂ 238. ಯುರೇನಿಯಂ 238ಗೆ ಆಫ್ ಲೈಫ್ ಜಾಸ್ತಿ, ಎಷ್ಟು? 4.5 ಬಿಲಿಯನ್ ವರ್ಷಗಳು. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 294 ನೋಡಿ. ನೋಡಿ, ಈ ಟೇಬಲ್ ಗಮನಿಸಿದಾಗ ಕೆಲವು ಧಾತುಗಳ ಅರ್ಧಾಂಶ ಅಂತ ಇದೆ. ಈ ಟೇಬಲಲ್ಲಿ ಹೈಯೆಸ್ಟ್ ಯಾವುದು? 4.51 × 10⁹ ವರ್ಷಗಳು ಅಥವಾ 4.5 ಬಿಲಿಯನ್ ವರ್ಷಗಳು. ಯಾವುದು? ಯುರೇನಿಯಂ 238. ಇದಕ್ಕೆ ಆ ಟೇಬಲಲ್ಲಿ ಯಾವುದು ಗರಿಷ್ಠ ಆಫ್ ಲೈಫನ್ನು ಹೊಂದಿದೆಯೋ ಅದೇ ಆನ್ಸರ್ ಆಗಿತ್ತು. ಓಕೆ, ನೆಕ್ಸ್ಟ್ ಪ್ರಶ್ನೆ, ವಿದ್ಯುತ್ ಪ್ರವಾಹದಲ್ಲಿ ವಿದ್ಯುತ್ನ ಹೆಚ್ಚಿನ ಹರಿವನ್ನು ತಡೆಯುವುದರ ಫ್ಯೂಸ್ ಇದರಿಂದ ಮಾಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ 4 ಆಗುತ್ತೆ. ಟಿನ್ ಮತ್ತು ಲೆಡ್ ಅಂತ. ಟಿನ್ ಮೀನ್ಸ್ ತವರ ಅಂತ, ಲೆಡ್ ಅಂದರೆ ಸೀಸ ಅಂತೇಳಿ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 132 ನೋಡಿ, 120 ನೋಡಿ, 2 ಕಡೆ ಇದೆ ನೋಡಿ. ವಿದ್ಯುತ್ ಫ್ಯೂಸ್ ವೈರ್ ಹೇಗೆ ಮಾಡಲ್ಪಟ್ಟಿದೆ? ಸೀಸ, ಲೆಡ್, ತವರ, ಟಿನ್ ಇಲ್ಲೂ ಇದೆ, ಮತ್ತೊಂದು ಕಡೆ ನೋಡಿ. ಫ್ಯೂಸ್ ಹೇಗೆ ಮಾಡಲ್ಪಟ್ಟಿದೆ? ಸೀಸ, ತವರ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಮತ್ತೊಂದು ಕಡೆ ನೋಡಿ. ವಿದ್ಯುತ್ ಫ್ಯೂಸ್ ಅಂದಾಗ ವಿದ್ಯುತ್ ಫ್ಯೂಸ್ನ ತಂತಿ ಹೇಗೆ ಮಾಡಲ್ಪಟ್ಟಿದೆ? ಸೀಸ ಮತ್ತು ತವರ, ಲೆಡ್ ಅಂಡ್ ಟಿನ್. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪರಿಗಣಿಸಿ. ಎ ಮೈಕಾ, ಬಿ ಗ್ರಾಫೈಟ್, ಸಿ ಸಲ್ಫರ್, ಡಿ ಮಾನವ ದೇಹ. ಮೇಲ್ನವುಗಳು ಯಾವುವು ವಿದ್ಯುತ್ ವಾಹಕಗಳು? ಇಲ್ಲೇನಾಗುತ್ತೆ? ಗ್ರಾಫೈಟು ವಿದ್ಯುತ್ ವಾಹಕ, ಮಾನವ ದೇಹ ವಿದ್ಯುತ್ ವಾಹಕ ಆಗುತ್ತೆ. ಗ್ರಾಫೈಟಲ್ಲಿ ಮತ್ತು ಮಾನವನ ದೇಹದಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಸಲ್ಫರ್ ಗಂಧಕ, ಇದು ಅಲೋಹ, ಕರೆಂಟ್ ಪಾಸ್ ಆಗಲ್ಲ. ಮೈಕಾ ಇದು ಸಹ ಓಕೆ ಉತ್ತಮ ಉಷ್ಣವಾಹಕ, ಆದರೆ ವಿದ್ಯುತ್ ಕೆಟ್ಟ ವಾಹಕ. ಹಾಗಾಗಿ ಬಿ ಮತ್ತು ಡಿ ಸರಿಯಾದ ಉತ್ತರ ಆಗುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು? ಬಿ ಮತ್ತು ಡಿ. ಓಕೆ ನೋಡಿ, ಪೇಜ್ ನಂಬರ್ ಗಮನಿಸಿ. ಪೇಜ್ ನಂಬರ್ 235 ನೋಡಿ, 120 ನೋಡಿ, ನಿಮ್ಗೆ ಆನ್ಸರ್ ಸಿಗುತ್ತೆ ನೋಡಿ. ಉತ್ತಮ ವಿದ್ಯುತ್ ವಾಹಕವಾಗಿರುವ
ಅಲೋಹ, ಯಾವುದೋ ಗ್ರಾಫೈಟ್ ಒಂದಾಯ್ತಾ. ಮತ್ತೊಂದು ನೋಡಿ, ಮಾನವನ ದೇಹದ ಮೂಲಕ ವಿದ್ಯುತ್ ಪ್ರವಹಿಸುತ್ತದೆ. ಹೌದು, ಮಾನವ ದೇಹವು ಒಂದು ಉತ್ತಮ ವಿದ್ಯುತ್ ವಾಹಕವಾಗಿದ್ದು ದೇಹದ ಮೂಲಕ ವಿದ್ಯುತ್ ಪ್ರವಹಿಸುತ್ತದೆ. ಹಾಗಾಗಿ ಇಲ್ಲಿ ಮಾನವ ದೇಹ ಮತ್ತು ಗ್ರಾಫೈಟ್ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಮತ್ತೊಂದು ಮೈಕ ಒಂದೇನೋ, ಮೈಕ ಶಾಖದ ಉತ್ತಮ ವಾಹಕ, ಆದರೆ ವಿದ್ಯುತ್ನ ಕೆಟ್ಟ ವಾಹಕ, ಕರೆಂಟ್ ಪಾಸ್ ಆಗುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳದಲ್ಲಿ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯು ತೋಳಗಳಿಗಾಗಿ ಅಭಯಾರಣ್ಯವನ್ನು ರಚನೆ ಮಾಡಿ ಅನುಮೋದಿಸಿದೆ? ಸರಿಯಾದ ಉತ್ತರ ಬಂಕಾಪುರ ಆಗುತ್ತೆ. ನೋಡಿ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 543 ನೋಡಿ. 543, ಕರ್ನಾಟಕ ರಾಜ್ಯದ ಮೊದಲ ತೋಳ ಸಂರಕ್ಷಿತ ಅರಣ್ಯ ಗಂಗಾವತಿಯ ಬಂಕಾಪುರ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಹೇಳಿಕೆ ಒಂದು ಆಹಾರ ಸರಪಳಿಯಲ್ಲಿ ಶಕ್ತಿ ಹರಿವು ಪ್ರತಿಯೊಂದು ಪೋಷಕ ಮಟ್ಟದಲ್ಲಿ ಕಡಿಮೆಯಾಗುತ್ತದೆ. ಹೌದು, ಕಾರಣ ಪ್ರತಿಯೊಂದು ಪೋಷಕ ಮಟ್ಟದಲ್ಲಿ ಶಕ್ತಿಯು ವ್ಯರ್ಥವಾಗುತ್ತದೆ, ನಷ್ಟವಾಗುತ್ತದೆ, ಏಕೆಂದರೆ ಜೀವಿಗಳು ತಮ್ಮ ಉಳಿವು, ಬೆಳವಣಿಗೆ ಮತ್ತು ಅಭಿವೃದ್ಧಿಗಾಗಿ ಅವುಗಳನ್ನು ಬಳಸಿಕೊಳ್ಳುತ್ತವೆ. ಇಲ್ಲಿ ಹೇಳಿಕೆ ಕಾರಣ 2 ಸರಿ ಇದೆ. ಹಾಗಾಗಿ ಆಪ್ಷನ್ 1 ಹೇಳಿಕೆ ಮತ್ತು ಕಾರಣ 2 ಸರಿಯಾಗಿವೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 526 ಗಮನಿಸಿ. ನೋಡಿ, 526, ಆಹಾರದ ಶಕ್ತಿಯು ಒಂದು ಪೌಷ್ಟಿಕಾಂಶದ ಮಟ್ಟದಿಂದ ಇನ್ನೊಂದಕ್ಕೆ ವರ್ಗಾವಣೆಗೊಳ್ಳುವಾಗ ಕೇವಲ 10% ಶಕ್ತಿ ಮಾತ್ರ ಮುಂದಿನ ಹಂತಕ್ಕೆ ಲಭ್ಯವಾಗುತ್ತದೆ. ಉಳಿದ 90% ಶಕ್ತಿಯು ಶಾಖ ರೂಪದಲ್ಲಿ ನಷ್ಟವಾಗುತ್ತದೆ, ವ್ಯಯವಾಗುತ್ತದೆ, ಎಲ್ಲ ಒಂದೇ ಅರ್ಥ. ಇನ್ನು ಶಕ್ತಿಯ ಅರಿವು ಅಂದ್ರೇನು? ಒಂದು ಪೋಷಣಾ ಸ್ತರದಿಂದ ಮತ್ತೊಂದಕ್ಕೆ ಸಾಗುವ ಶಕ್ತಿಯ ವರ್ಗಾವಣೆಯನ್ನು ಶಕ್ತಿಯ ಅರಿವು ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ವಿಟಮಿನ್ಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರವನ್ನು ಸೂಚಿಸಿ. ವಿಟಮಿನ್ಗಳ ದೈನಂದಿನ ಅಗತ್ಯತೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ. ಹೌದು, ಸರಿ ಇದೆ. ಸಾಮಾನ್ಯ ಆಹಾರ ಪದಾರ್ಥಗಳಲ್ಲಿ ವಿಟಮಿನ್ಗಳು ಇರುವುದಿಲ್ಲ. ಸರಿ ಇಲ್ಲ. ಸಿ, ಸಂಶ್ಲೇಷಿತ ಜೀವಸತ್ವಗಳು ನೈಸರ್ಗಿಕ ವಿಟಮಿನ್ಗಳಂತೆ ಪೌಷ್ಟಿಕಾಂಶದಲ್ಲಿ ಉತ್ತಮವಾಗಿರುವುದಿಲ್ಲ. ಇದು ಸಹ ಸರಿ ಇಲ್ಲ, ತಪ್ಪಿದೆ. ಇನ್ನು ಡಿ, ಮಾನವನ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ವಿಟಮಿನ್ಗಳನ್ನು ಸಂಶ್ಲೇಷಿಸಬಹುದು. ಹೌದು, ಮಾನವನ ಕರುಳು ಅಂದಾಗ ಅಲ್ಲಿ ಈ ಕೋಲೈ ಬ್ಯಾಕ್ಟೀರಿಯಾ ಇದೆ. ಅದೇನು ಮಾಡುತ್ತೆ, ನಮ್ಮ ಬಾಡಿಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಕೊಡುತ್ತೆ, ವಿಟಮಿನ್ ಬಿ ಕಾಂಪ್ಲೆಕ್ಸ್ನ ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಎ ಸರಿ ಇದೆ, ಡಿ ಸರಿ ಇದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. ಎ ಮತ್ತು ಡಿ ಸರಿ, ಬಿ ಮತ್ತು ಸಿ ತಪ್ಪು. ನೋಡಿ, ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 364 ಮತ್ತು 360 ನೋಡಿ, ಸಿಗುತ್ತೆ ಆನ್ಸರ್. ನೋಡಿ, ವಿಟಮಿನ್ಗಳು ಅಥವಾ ಜೀವಸತ್ವಗಳು ಇವು ಎಂಥ ಪೋಷಕಾಂಶಗಳು? ಸೂಕ್ಷ್ಮ ಪೋಷಕಾಂಶಗಳು. ಸೂಕ್ಷ್ಮ ಮೀನ್ಸ್ ಕಡಿಮೆ ಇದ್ರೂ ಸಾಕು. ಸೂಕ್ಷ್ಮ ಪೋಷಕಾಂಶ ಅಂದರೆ ನಮ್ಮ ದೇಹಕ್ಕೆ ಕಡಿಮೆ ಇದ್ರೂ ಸಾಕಾಗುತ್ತೆ. ಇನ್ನು ವಿಟಮಿನ್ಗಳ ಆಕಾರಗಳಂದಾಗ ತರಕಾರಿಲಿರುತ್ತೆ, ಹಣ್ಣುಗಳಿರುತ್ತೆ, ಡೈರಿ ಉತ್ಪನ್ನಗಳಿರ್ತದೆ, ಸಿಟ್ರಸ್ ಹಣ್ಣುಗಳಿರ್ತದೆ, ಗೋಲ್ಡನ್ ರೈಸ್ ಇರ್ತದೆ, ಕ್ಯಾರೆಟ್ ಇರ್ತದೆ, ಸನ್ಲೈಟ್ ಇರ್ತದೆ. ಓಕೆ, ಒಟ್ಟು ಈ ಎಲ್ಲ ಆಹಾರ ಪದಾರ್ಥಗಳಲ್ಲಿ ನಾವು ನಿತ್ಯ ಬಳಸುವ ಈ ಎಲ್ಲ ಆಹಾರ ಪದಾರ್ಥಗಳಲ್ಲಿ ವಿಟಮಿನ್ಗಳು ನಮ್ಮ ದೇಹಕ್ಕೆ ಸಿಗ್ತಾ ಹೋಗ್ತವೆ. ಮತ್ತು ನೋಡಿ, ಇಲ್ಲಿ ನೇರವಾಗಿ ನೋಡಿ, ವಿಟಮಿನ್ಗಳು
ವಿಟಮಿನ್ಗಳು ನಮ್ಮ ದೇಹಕ್ಕೆ ಕಡಿಮೆ ಅವಶ್ಯಕ. ಒಂದು ಸ್ವಲ್ಪ ಪ್ರಮಾಣ, ಕಡಿಮೆ ಎಲ್ಲ ಒಂದೇ ಅರ್ಥ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಮಾನವ ಕರಳು ಅಂದಾಗ ಮಾನವನ ಕರಳು ಅಂದಾಗ ಅಲ್ಲಿ ಬ್ಯಾಕ್ಟೀರಿಯಾ ಕಂಡು ಬರುತ್ತೆ. ಯಾವ ಬ್ಯಾಕ್ಟೀರಿಯಾ ಇದೋ? ಈ ಕೋಲೈ ಬ್ಯಾಕ್ಟೀರಿಯಾ. ಮಾನವನ ಕರಳು ಅಂದಾಗ ಅಲ್ಲಿ ಬ್ಯಾಕ್ಟೀರಿಯಾಗಳು ಕಂಡು ಬರುತ್ತವೆ. ಯಾವ ಬ್ಯಾಕ್ಟೀರಿಯಾ? ಈ ಕೋಲೈ ಬ್ಯಾಕ್ಟೀರಿಯಾ. ಎಲ್ಲಿ? ಮಾನವನ ಕರಳಲ್ಲಿ. ಇದೇನು ಮಾಡುತ್ತೆ? ನಮ್ಮ ದೇಹಕ್ಕೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಪ್ರಶ್ನೆ. ಅಯಾನುಗೋಳದ ಪ್ರಮುಖ ಕಾರ್ಯವೆಂದರೆ? ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಭೂಮಿಯ ದೂರದ ಸ್ಥಳಗಳಿಗೆ ರೇಡಿಯೋ ತರಂಗಗಳ ಪ್ರಸರಣ. ಇಲ್ಲಿ ಅಯೋನೋಸ್ಫಿಯರ್ ಅಂದಾಗ ನೋಡಿ, ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ, ಪೇಜ್ ನಂಬರ್ 59 ಗಮನಿಸಿ. 59. ಈ ಅಯೋನೋಸ್ಫಿಯರ್ ಏನು ಮಾಡುತ್ತೆ? ಅಯಾನು ಮಂಡಲ ಅಥವಾ ಅಯಾನುಗೋಳ ಏನು ಮಾಡುತ್ತೆ? ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುವ ಓಕೆ ವಾತಾವರಣ ಪದರ ಯಾವುದು? ಅಯಾನುಗೋಳ, ಅಯಾನು ಮಂಡಲ. ಓಕೆ, ನೆಕ್ಸ್ಟ್ ಪ್ರಶ್ನೆ. ವಂದಿಸಿ ಬರೆಯಿರಿ. ವಿಕಿರಣಶೀಲ ಐಸೋಟೋಪ್ಗಳು ಎಕ್ಸಾಂಪಲ್ ಯಾವ್ದು ಕೊಡ್ಬೋದು? 5 S3 S35 C14 ಅಯೋಡಿನ್ 131 ಅಯೋಡಿನ್ 131 ಕೊಬಾಲ್ಟ್ 60 ಇವೆಲ್ಲ ವಿಕಿರಣ ಐಸೋಟೋಪ್ಗಳು. ಇನ್ನು ವಿಕಿರಣ ಘಟಕ ಯಾವುದು? ಘಟಕ ಮೀನ್ಸ್ ಯೂನಿಟ್ ಯಾವುದು? ಕ್ಯೂರಿ. ವಿಕಿರಣ ಘಟಕ ಯಾವುದಾಗುತ್ತೆ? ಅಲ್ಲಿ ಕ್ಯೂರಿ ಆಗುತ್ತೆ. ಕ್ಯೂರಿ ಮಿಲಿ ಕ್ಯೂರಿ ಆಗುತ್ತೆ. ಇನ್ನು ಪರಮಾಣು ಸಂಖ್ಯೆ ಯಾವುದು ಸಮ? ಪರಮಾಣು ಸಂಖ್ಯೆ ಪ್ರೋಟಾನ್ಗಳಿಗೆ ಸಮ. ಇನ್ನು ಮಾಸ್ ನಂಬರ್ ದ್ರವ್ಯ ಸಂಖ್ಯೆ ಯಾವುದಕ್ಕೆ ಸಮ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಗೆ ಸಮ. ಹಾಗಾಗಿ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರ ಆರಿಸಿ. ಆಪ್ಷನ್ 1 ಏನಾಗುತ್ತೆ? ಆಪ್ಷನ್ 1 ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಪೇಜ್ ನಂಬರ್ 282 ನೋಡಿ. 282, 322, 20, 295 4 ಸ್ಟೇಟ್ಮೆಂಟ್ಗೂ ಸಹ ನಿಮಗೆ ಸಿಗುತ್ತೆ. 4ಕ್ಕೂ ಸಹ ನಿಮಗೆ ಆನ್ಸರ್ ನೋಡ್ಬೋದು. ಇಲ್ಲಿ ನೋಡಿ, ವಿಕಿರಣ ಸಮಸ್ಥಾನಿಗಳು ಅಯೋಡಿನ್ 131, ಕೊಬಾಲ್ಟ್ 60, ಹೈಡ್ರೋಜನ್ 3, ಜಲಜನಕ 3. ಮತ್ತೊಂದು ಕಡೆ ನೋಡಿ, ಕೊಬಾಲ್ಟ್ 60, ವಿಕಿರಣ ಕೊಬಾಲ್ಟ್ 60, ವಿಕಿರಣ ಕಾರ್ಬನ್ C14, ಅಯೋಡಿನ್ 131. ಒಂದು ಪಾಯಿಂಟ್ ಆಯ್ತಾ? ಮತ್ತೊಂದು ಪಾಯಿಂಟ್, ಕ್ಯೂರಿಯು ವಿಕಿರಣದ ಅಥವಾ ವಿಕಿರಣಶೀಲತೆಯ ಘಟಕವಾಗಿದೆ. ಕ್ಯೂರಿಯು ವಿಕಿರಣದ ಅಥವಾ ವಿಕಿರಣಶೀಲತೆಯ ಘಟಕ. 2 ಆಯಿತು. ಮತ್ತೊಂದು ಯಾವುದು? ಪರಮಾಣು ಸಂಖ್ಯೆ ಯಾವುದು ಸಮ? ಪ್ರೋಟಾನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ. 3 ಆಯಿತು. 4ನೇದು ಯಾವುದು? ಪರಮಾಣು ರಾಶಿ ಸಂಖ್ಯೆ ಯಾವುದು ಸಮ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ. ಓಕೆ, 4ಕ್ಕೂ ಆನ್ಸರ್ ಸಿಕ್ತು. ಇನ್ನು ಮತ್ತೊಂದು ಪ್ರಶ್ನೆ. ಅಗತ್ಯ ಕೊಬ್ಬಿನಾಮ್ಲಗಳು ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವ ಕೊಬ್ಬಿನಾಮ್ಲಗಳು. ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ಲಿನೋಲಿಕ್ ಆಮ್ಲ, ಲಿನೋಲೆನಿಕ್ ಆಮ್ಲ, ಅರಾಕಿಡೋನಿಕ್ ಆಮ್ಲ. ಓಕೆ, ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ, ಪೇಜ್ ನಂಬರ್ 81 ನೋಡಿ. ಇಲ್ಲಿ ಕೊಬ್ಬುಗಳಂದಾಗ ಯಾವ ಆಮ್ಲ? ಕೊಬ್ಬಿನ ಆಮ್ಲ ಅಂದಾಗ ಕೊಬ್ಬುಗಳಂದಾಗ ಯಾವ ಆಮ್ಲ? ಲಿನೋಲೆನಿಕ್ ಅಥವಾ ಲೈಕ್ ಆಮ್ಲ.
ಆಪ್ಷನ್ ಓಕೆ, ಒಂದಕ್ಕೆ ನೀವು ಶೇಡ್ ಮಾಡೋಕೆ ಒಂದು ನೆನ್ಪಿಟ್ಕೊಂಡು ಗೊತ್ತಾಗ್ತಿತ್ತು. ಲಿನೋಲೇಯಿಕ್ ಆಮ್ಲ ನೋಡಿ. ಓಕೆ, ಆ ಒಂದು ಆಮ್ಲ ಕೇವಲ ಒಂದೇ ಒಂದು ಕಡೆ ಇದೆ, ಲಿನೋಲೆನಿಕ್ ಅದು ಲಿನೋಲೆನಿಕ್ ಆಮ್ಲ. ಒಂದು ಗೊತ್ತಿದ್ರೆ ನೀವು ಆರಾಮಾಗಿ ಅಟೆಂಡ್ ಮಾಡ್ಬೋದಾಗಿತ್ತು. ನೆಕ್ಸ್ಟ್ ಪ್ರಶ್ನೆ, ಚಂದ್ರಯಾನ 2ಗೆ ಸಂಬಂಧಿಸಿದಂತೆ ಕ್ಲಾಸ್ ಡ್ಯಾಶ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಚಂದ್ರಯಾನ 2 ಅಂದಾಗ ಅಲ್ಲಿದ್ದಂಥ ಇನ್ಸ್ಟ್ರೂಮೆಂಟ್ ಯಾವುದು? ಸ್ಪೆಕ್ಟ್ರೋಮೀಟರ್ ಅಂತ. ಚಂದ್ರಯಾನ 2 ಸ್ಪೆಕ್ಟ್ರೋಮೀಟರ್ ಬಳಸಿ ಚಂದ್ರ ಮೇಲೆ ಸೋಡಿಯಂ ಅನ್ನ ಪತ್ತೆ ಹಚ್ಚಿದ್ದಾರೆ. ಯಾವ ಇನ್ಸ್ಟ್ರೂಮೆಂಟು? ಸ್ಪೆಕ್ಟ್ರೋಮೀಟರ್. 4G ಸೈನ್ಸ್ ಅಂಡ್ ಟೆಕ್ನಾಲಜಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 236 ನೋಡಿ, ನೇರವಾಗಿ ಇದೆ ನೋಡಿ. ಚಂದ್ರಯಾನ 2 ಯಾವ ಇನ್ಸ್ಟ್ರೂಮೆಂಟು? ಸ್ಪೆಕ್ಟ್ರೋಮೀಟರ್. ನೆಕ್ಸ್ಟ್ ಪ್ರಶ್ನೆ, ವಂದಿಸಿ ಬರೆಯಿರಿ. ಲಕ್ಷ್ಮಣ ತೀರ್ಥ ಎಲ್ಲಿ ಬರುತ್ತೆ? 4 ಆಗುತ್ತೆ. 4 ಇರ್ಪು. ಅಘನಾಶಿನಿ ಏನಾಗುತ್ತೆ? ಉಂಚಳ್ಳಿ. ವರಾಹಿ ಎಲ್ಲಿ ಬರುತ್ತೆ? ಕುಂಚಿಕಲ್ಲು. ಬೇಡ್ತಿ ಎಲ್ಲಿ ಬರುತ್ತೆ? ಮಾಗೋಡು. ಹಾಗಾಗಿ ಆಪ್ಷನ್ 3 ಏನಾಗುತ್ತೆ ಈ ಪ್ರಶ್ನೆಗೆ ಆಪ್ಷನ್ 3 ಏನಾಗುತ್ತೆ? ಸರಿಯಾದ ಉತ್ತರ ಆಗುತ್ತೆ ನೋಡಿ. ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 188 ಗಮನಿಸಿ. 187ರಲ್ಲಿ 4 ಇದೆ. 4 ನಿಮಗೆ ಆನ್ಸರ್ ಸಿಗುತ್ತೆ ನೋಡಿ. ಲಕ್ಷ್ಮಣ ತೀರ್ಥ 188 ಪೇಜ್ ನಂಬರ್, 6ನೇ ಮುದ್ರಣ, ಪರಿಶುದ್ಧ 6ನೇ ಮುದ್ರಣ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ. ಲಕ್ಷ್ಮಣ ತೀರ್ಥ ಇರ್ಪು, ಅಘನಾಶಿನಿ ಉಂಚಳ್ಳಿ, ಬೇಡ್ತಿ ಮಾಗೋಡು, ವರಾಯಿ ಕುಂಚಿಕಲ್. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅತ್ಯಂತ ಅಪಾಯದ ವಿಕಿರಣ ಮಾಲಿನ್ಯಕಾರಕ ಯಾವುದು? ಆಪ್ಷನ್ 2 ಸ್ಟ್ರಾನ್ಸಿಯಂ 90. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 301 ಗಮನಿಸಿ, ನೇರವಾಗಿ ಇದೆ ನೋಡಿ. ಕಲುಷಿತ ಆಹಾರವನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ? ಸ್ಟ್ರಾನ್ಸಿಯಂ 90 ನೋಡಿ. ಸ್ಟ್ರಾನ್ಸಿಯಂ 90 ನಮ್ಮ ದೇಹನ ಸೇರಿ ಮೂಳೆಗಳಲ್ಲಿ ಮತ್ತು ಮೂಳೆ ಮಜ್ಜೆಯಲ್ಲಿ ಸಂಗ್ರಹ ಆಗಿ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಯಾವುದು? ಸ್ಟ್ರಾನ್ಸಿಯಂ 90. ನೆಕ್ಸ್ಟು ಆದಿತ್ಯ L1 ಡ್ಯಾಶ್ನಿಂದ ಸೂರ್ಯನ ಅಧ್ಯಯನಕ್ಕೆ ಮೊದಲ ಭಾರತೀಯ ಬಾಹ್ಯಾಕಾಶ ಆಧಾರಿತ ಅಬ್ಸರ್ವೇಟರಿ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. ಸೂರ್ಯ ಭೂಮಿ ಲಾಂಗ್ರೀಜ್ ಪಾಯಿಂಟ್, ಲಾಂಗ್ರೀಜಿಯನ್ ಬಿಂದು ಅಂದ್ರೆ ಏನು? ಪಾಯಿಂಟ್ ಅಂತ ಸುತ್ತಲಿನ ಹ್ಯಾಲೋ ಕಕ್ಷೆಯಿಂದ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 579 ನೋಡಿ, ನೇರವಾಗಿ ಇದೆ ನೋಡಿ. ಆದಿತ್ಯ L1 ಸೌರ ಅಧ್ಯಯನಕ್ಕಾಗಿ PSLV C57 ಆದಿತ್ಯ L1 ನೋಡಿ. ಲಾಂಗ್ರೇಜ್ ಪಾಯಿಂಟ್ಗೆ ನೌಕೆ ಸೇರಿದೆ. ಒಂದೇ ಒಂದು ವರ್ಡ್ ಯಾವುದು? ಲಾಂಗ್ರೇಜ್ ಬಿಂದು, ಲಾಂಗ್ರೇಜ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಪ್ರಶ್ನೆ, 2021ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ WHO ಮೆದುಳು ಜ್ವರ ಮೆನಿಂಜಿಟಿಸ್ ರೋಗವನ್ನು 2030ರ ವೇಳೆಗೆ ನಿವಾರಿಸುವ ವಿಶ್ವ ಪ್ರಯತ್ನ ಒಂದನ್ನು ಜಾರಿಗೆ ತಂದಿದ್ದು. ಈ ರೋಗಕ್ಕೆ ಕೆಳಗಿನ ಯಾವ ಪ್ರತಿಜೀವಕ ಆಂಟಿಬಯೋಟಿಕ್ ಗುಂಪನ್ನು WHO ಶಿಫಾರಸು ಮಾಡಿದೆ? ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವ ಆಂಟಿಬಯೋಟಿಕ್ ಅಂತ ನೀವು ಪತ್ತೆ ಹಚ್ಚಬೇಕಾಗತ್ತೆ. ಪ್ರತಿಜೀವಕಗಳು ಮೀನ್ಸ್ ಆಂಟಿಬಯೋಟಿಕ್. ಪೆನ್ಸಿಲಿನ್ ಸರಿ ಹೋಗುತ್ತೆ, ಆಂಪಿಸಿಲಿನ್ ಸರಿ ಹೋಗುತ್ತೆ, ಸೆಫ್ರಾಯಜಿನ್ ಸರಿ ಹೋಗುತ್ತೆ. ಹಾಗಾಗಿ ಆಪ್ಷನ್ 1 ಏನಾಗುತ್ತೆ? ಸರಿಯಾದ ಉತ್ತರ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 16 ಗಮನಿಸಿ, ಸಿಗುತ್ತೆ. ಪ್ರತಿಜೀವಕ ಯಾವುದಿಲ್ಲಿ? ಇಲ್ಲಿರ್ತಕ್ಕಂತಹ ವಸ್ತುಗಳಲ್ಲಿ ಪ್ರತಿಜೀವಕ ಯಾವುದು? ಪ್ರತಿಜೀವಕ ಪೆನ್ಸಿಲಿನ್. ಮುಖ್ಯವಾಗಿ ಯಾವುದು? ಪೆನ್ಸಿಲಿನ್ ನೋಡಿ. ಬ್ಯಾಕ್ಟೀರಿಯಾ ವಿರೋಧಿ ಪ್ರತಿಜೀವಗಳು
ಬ್ಯಾಕ್ಟೀರಿಯಾ ವಿರೋಧಿ ಪ್ರತಿಜೀವಕಗಳು ಯಾವುದು? ಪೆನ್ಸಿಲಿನ್. ಪ್ರತಿಜೀವಕಗಳು ಪೆನ್ಸಿಲಿನ್, ಸೆಫರೋಸ್ಟೋರಿನ್ ಇಲ್ಲೂ ಇದೆ. ಮುಖ್ಯವಾಗಿ ಪೆನ್ಸಿಲಿನ್, ಮುಖ್ಯವಾಗಿ ಯಾವುದು? ಪೆನ್ಸಿಲಿನ್. ಮತ್ತೊಂದು ನೋಡಿ, ಪೆನ್ಸಿಲಿನ್ ಇದು ಒಂದೇನು? ಪ್ರತಿಜೀವಕ, ಆಂಟಿಬಯೋಟಿಕ್. ಯಾವುದು? ಪೆನ್ಸಿಲಿನ್. ಮತ್ತೊಂದು ಪ್ರಶ್ನೆ, ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಭಾರತವನ್ನು 10 ಜೈವ ಭೂ ವಲಯಗಳಾಗಿ ಮತ್ತು 36 ಜೈವಿಕ ಪ್ರಾಂತ್ಯಗಳಾಗಿ ವಿಭಾಗಿಸಲಾಗಿದೆ. ತಪ್ಪಾಗಿದೆ. ಪ್ರದೇಶದ ನಿಬಂಧನೆಗಳನುಸಾರ ಸುಂದರ್ಬನ್ಸ್ ಜೈವಗೋಳ ಮೀಸಲು ಪ್ರದೇಶವು ಗರಿಷ್ಠ ಪ್ರದೇಶವನ್ನು ಹೊಂದಿದೆ. ವಿಶೇಷ ಬಣ್ಣದ ಹಾರ್ನ್ಬಿಲ್ ಹಕ್ಕಿ ಮತ್ತು ಸಣ್ಣ ಸಸ್ತನಿ ಪ್ರಾಣಿಗಳು ಅಗಸ್ತಮಲೈ ಜೈವಗೋಳ ಮೀಸಲು ಅರಣ್ಯದಲ್ಲಿ ಕಂಡುಬರುವ ಮುಖ್ಯವಾದ ಪ್ರಾಣಿ ಸಂಕುಲಗಳಾಗಿವೆ. ಇನ್ನು ಡಿ, ಭಾರತದ ಆನೆಗಳ ಹಿಂಭಾಗದ ಆಕಾರದಲ್ಲಿ ಉಬ್ಬು ಮೈಯನ್ನು ಹೊಂದಿದ್ದರೆ ಇದಕ್ಕೆ ಪ್ರತಿಯಾಗಿ ಆಫ್ರಿಕಾದ ಆನೆಗಳಲ್ಲಿ ಅದು ಆಕಾರದಲ್ಲಿ ಒಳಬಾಗಿನ ಆಕಾರವನ್ನು ಹೊಂದಿದೆ. ಈ ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇವಲ 2 ಸ್ಟೇಟ್ಮೆಂಟ್ ಮಾತ್ರ. 4 ಸ್ಟೇಟ್ಮೆಂಟ್ಗಳಲ್ಲಿ ಕೇವಲ 2 ಸ್ಟೇಟ್ಮೆಂಟ್ ಮಾತ್ರ ಸರಿ ಇವೆ. 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. 4G ಸೈನ್ಸ್ ಟೆಕ್ನಾಲಜಿ 532 ಗಮನಿಸಿ. ಭಾರತವೊಂದರ ಮಹಾ ಜೈವಿಕ ವೈವಿಧ್ಯ ರಾಷ್ಟ್ರ. ಭಾರತವೊಂದು ಮಹಾ ಜೈವಿಕ ವೈವಿಧ್ಯ ರಾಷ್ಟ್ರ. ನೋಡಿ ಇಲ್ಲಿ 10 ಜೀವ ಭೌಗೋಳಿಕ ವಲಯಗಳು, 25 ಜೀವ ಭೌಗೋಳಿಕ ಪ್ರಾಂತ್ಯಗಳು. ಓಕೆ, ಇಲ್ಲಿದೆ. ಮತ್ತೊಂದು ಕಡೆ ನೋಡಿ, ಭಾರತವನ್ನು 10 ಜೀವ ಭೌಗೋಳಿಕ ವಲಯಗಳನ್ನಾಗಿ ವಿಂಗಡಿಸಿದೆ. ನೆಕ್ಸ್ಟ್ ಪ್ರಶ್ನೆ, ಆದಿತ್ಯ L1 ಮಿಷನ್ನಿನ ವೈಜ್ಞಾನಿಕ ಗುರಿಯು ಡ್ಯಾಶ್ ಅನ್ನು ಒಳಗೊಂಡಿದೆ. ಕೊರೋನಲ್ ಹೀಟಿಂಗ್ ಮತ್ತು ಸೋಲಾರ್ ವಿಂಡ್ ವರ್ಧನೆ ಅಧ್ಯಯನ, ಸಂಲಯನದ ಮೂಲಕ ಸೋಲಾರ್ ಹೈಡ್ರೋಜನ್ನಿನ ನ್ಯೂಟ್ರಿನೀಲಿ ಆಂದೋಲನಗಳ ಪರಿವರ್ತನೆ ಅಧ್ಯಯನ, ಸೋಲಾರ್ ವಾಯುಮಂಡಲದ ಕೊರೋನಲ್ ಮಾಸ್ ಎಜೆಕ್ಷನ್ಗಳು ಮತ್ತು ಡೈನಮಿಕ್ ಅಧ್ಯಯನ. ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇವಲ ಎ ಮತ್ತು ಸಿ. ಎ ಸರಿಯಾಗಿದೆ ಮತ್ತು ಸಿ ಸರಿಯಾಗಿದೆ. ಎ ಸರಿ ಇದೆ ಮತ್ತು ಸಿ ಸರಿ ಇದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 3 ಆಗುತ್ತೆ. ಎ ಮತ್ತು ಸಿ ಮಾತ್ರ ಸರಿಯಾಗಿವೆ. ನೋಡಿ, ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 579 ನೋಡಿ, ಕಂಪ್ಲೀಟ್ ಮಾಹಿತಿ ಇದೆ. ಆದಿತ್ಯ L1ನ ಪ್ರಮುಖ 3 ಉದ್ದೇಶಗಳು. ಈ 3 ಓದಿ ನಿಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಪಾಲಿಇಥಲೀನ್ ಏನನ್ಸರು? ಬಾಟಲ್ಗಳು, ವಾಟರ್ ಬಾಟಲ್ಗಳು. ಪಾಲಿವಿನೈಲ್ ಕ್ಲೋರೈಡ್ ಪೈಪ್ಗಳು. ಬಗ್ಗೆ ಟೆಟ್ರಾಫ್ಲೋರೋ ಈಥೀನ್ ನಾನ್ ಸ್ಟಿಕ್ ಪಾತ್ರೆಗಳು. ಪಾಲಿವಿನೈಲ್ ಅಸಿಟೇಟ್ ಅಡೆಸಿವ್. ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ? ಸರಿಯಾದ ಉತ್ತರ 1 ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 18 ಗಮನಿಸಿ, ನಿಮಗೆ ಆನ್ಸರ್ ಸಿಗುತ್ತೆ. ನೋಡಿ, ಪಾಲಿವಿನೈಲ್ ಕ್ಲೋರೈಡ್ ಪೈಪ್ಗಳು ಅಥವಾ ಕೊಳವೆಗಳು. ಟೆಟ್ರಾಫ್ಲೋರೋ ಈಥೀನ್ ಅಥವಾ ಟೆಫ್ಲಾನ್ ನಾನ್ ಸ್ಟಿಕ್ ಪಾತ್ರೆಗಳು. ನೋಡಿ, ಮತ್ತೊಂದು ಕಡೆ ಇದೆ ಟೆಫ್ಲಾನ್ ಟೆಟ್ರಾಫ್ಲೋರೋ ಈಥೀನ್. ಎಲ್ಲಿ ಯೂಸ್ ಮಾಡ್ತೀವಿ? ನಾನ್ ಸ್ಟಿಕ್ ಪಾತ್ರೆಗಳು. ಮತ್ತೊಂದು ಬಾಟಲಿಗಳು. ಬಾಟಲ್ಸ್ ಅಂದಾಗ ವಾಟರ್ ಬಾಟಲ್ಸ್, ಅದು ಬಾಟಲಿಗಳಂದಾಗ ಯಾವುದೋ ಪಾಲಿಎಥಲೀನ್. ನೆಕ್ಸ್ಟ್ ಪ್ರಶ್ನೆ,
ಈ ಕೆಳಗಿನ ಅಂಗವನ್ನು ರೋಗ ನಿರೋಧಕವಾಗಿ ಪ್ರಮುಖವಾಗಿ ಅಂಗವೆಂದು ಪರಿಗಣಿಸಲಾಗುವುದಿಲ್ಲ. ಇಲ್ಲಿ ಮೂಳೆ ಮಜ್ಜೆ ಏನಾಗುತ್ತೆ, ಇದು ರೋಗ ನಿರೋಧಕ್ಕೆ ಸಂಬಂಧಪಟ್ಟಿದೆ. ಥೈಮಸ್ ಸಹ ಸಂಬಂಧಪಟ್ಟಿದೆ, ಗುಲ್ಮ ಸಹ ಸಂಬಂಧಪಟ್ಟಿದೆ. ಆದರೆ ಪ್ಯಾಂಕ್ರಿಯಾಸು ಮೇದೋಜಿರ ಗ್ರಂಥಿ ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟಿಲ್ಲ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. 4G ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ 429 ನೋಡಿ. ಪ್ಯಾಂಕ್ರಿಯಾಸ್ ಒಂದು ಮೇದೋಜಿರ ಗ್ರಂಥಿ ಒಂದೇನೋ, ಅದು ಒಂದು ಪಾಚಕ ಗ್ರಂಥಿ. ಥೈಮಸ್ ಗ್ರಂಥಿ ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟಿದೆ. ಇಲ್ಲೂ ಇದೆ, ಮತ್ತೊಂದು ಕಡೆ ನೋಡಿ. ಥೈಮಸ್ ಗ್ರಂಥಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ಮತ್ತೊಂದು ಗುಲ್ಮ ಏನೋ, ಸ್ಪ್ಲೀನ್. ಗುಲ್ಮ ಸಹ ಹಾಗೆ ಪ್ರತಿಕಾಯಗಳನ್ನು ಹೊಂದಿದ್ದು ಇದು ಏನು ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಇನ್ನು ಅಸ್ಥಿಮಜ್ಜೆ ಬೋನ್ ಮ್ಯಾರೋ ಅಂದಾಗ, ಅಸ್ಥಿಮಜ್ಜೆ ಅಂದಾಗ ಅಲ್ಲಿ ರಕ್ತದ ಜೀವಕೋಶಗಳು ಉತ್ಪತ್ತಿಯಾಗ್ತವೆ. RBC WBC ಪ್ಲೇಟ್ಲೆಟ್ಸ್ ಉತ್ಪತ್ತಿಯಾಗದಲ್ಲಿ ಅಸ್ಥಿಮಜ್ಜೆಯಲ್ಲಿ, ಅಂದರೆ ಅಲ್ಲಿ WBC ಬಂತು ಅಂದರೆ, WBC ಉತ್ಪತ್ತಿ ಆಯಿತು ಅಂದರೆ ಅಲ್ಲೇನಾಗುತ್ತೆ, ಅಲ್ಲೂ ಸಹ ರೋಗ ನಿರೋಧಕ ಶಕ್ತಿ ಹಾಗೆ ಕಂಡು ಬರುತ್ತೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ಗುಲ್ಮ, ಥೈಮಸ್ ಗ್ರಂಥಿ, ಅಸ್ಥಿಮಜ್ಜೆ ಇವು ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟಿವೆ. ಆದರೆ ಪ್ಯಾಂಕ್ರಿಯಾಸು ಮೇದೋಜಿರ ಗ್ರಂಥಿ ಆ ಒಂದು ರೋಗ ನಿರೋಧಕ ಪದಕ್ಕೆ ಸಂಬಂಧಪಟ್ಟಿಲ್ಲದ ಅಂಗವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ನ್ಯಾನೋ ವಸ್ತುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುವು ನಿಜ? ಇಲ್ಲಿ ಎ, ಗುಣಲಕ್ಷಣಗಳು ಮೇಲ್ಮೈ ಅಣುಗಳ ಮೇಲೆ ಬಲವಾಗಿ ಅವಲಂಬಿತವಾಗಿವೆ. ಇನ್ನು ಬಿ, ಮೇಲ್ಮೈ ವಿಸ್ತೀರ್ಣ ದೊಡ್ಡದಿರುತ್ತದೆ. ನ್ಯಾನೋ ಕಣಗಳ ಮಾದರಿ ಗಾತ್ರಗಳು 100 ನ್ಯಾನೋಮೀಟರ್ಗೆ ಇರುತ್ತವೆ. ನ್ಯಾನೋ ವಸ್ತುಗಳ ಕಣಗಳನ್ನು ಬರಿಗಣ್ಣಿಂದ ನೋಡಲು ಆಗುವುದಿಲ್ಲ. ಕೆಳಗಿನ ಕೋಡ್ಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 611 ಗಮನಿಸಿ ನೋಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ, BCD ಸರಿಯಾಗಿದೆ. ಎ ಮ್ಯಾಚ್ ಆಗ್ತಾ ಇಲ್ಲ, ಬಿ ಮ್ಯಾಚ್ ಆಗ್ತಾ ಇದೆ. ಮೇಲ್ಮೈ ವಿಸ್ತೀರ್ಣ ದೊಡ್ಡದಿರುತ್ತದೆ. ನ್ಯಾನೋ ಕಣಗಳ ಮಾದರಿ ಗಾತ್ರಗಳು 100 ನ್ಯಾನೋಮೀಟರ್ ಇರುತ್ತವೆ. ಇನ್ನು ಡಿ, ನ್ಯಾನೋ ವಸ್ತುಗಳ ಕಣಗಳನ್ನು ಬರಿಗಣ್ಣಿನಿಂದ ನೋಡಲು ಆಗುವುದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ, ಆಪ್ಷನ್ 3 ಆಗುತ್ತೆ. BCD ಮಾತ್ರ ನೋಡಿ. ನ್ಯಾನೋ ತಂತ್ರಜ್ಞಾನ ನ್ಯಾನೋ ಗಾತ್ರವೆಂದರೆ ಸುಮಾರು 100 ನ್ಯಾನೋಮೀಟರಿಂದ 0.2 ನ್ಯಾನೋಮೀಟರ್. ಈ ಗಾತ್ರದಲ್ಲಿ ಒಂದು ವಸ್ತುವಿನ ಗುಣಲಕ್ಷಣಗಳು ಅದೇ ವಸ್ತುವಿನ ದೊಡ್ಡ ಗಾತ್ರದಿದ್ದಾಗ ಹೊಂದಿರುವ ಗುಣಲಕ್ಷಣಗಳಿಗಿಂತ ಭಿನ್ನವಾಗಿದೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ಆಯಿತಾ? ಪೋಲರಾಯ್ಡ್ ಸನ್ ಗ್ಲಾಸಸ್ ಬಿಸಿಲಿನ ದಿನದಲ್ಲಿ ಪ್ರಜ್ವಲಿಸುವಿಕೆಯನ್ನು ಕಡಿಮೆ ಮಾಡುತ್ತದೆ. ಏಕೆಂದರೆ ಅವು ಈ ಪಾಯಿಂಟ್ಗೆ ಸರಿಯಾದ ಆನ್ಸರ್ ಏನಿದೆ, ಬೆಳಕಿನ ಭಾಗವನ್ನು ನಿರ್ಬಂಧಿಸಿ. ಇನ್ನು ಧ್ರುವೀಕರಣದ ಸಮತಲವನ್ನು ತಿರುಗಿಸುವ ಪದಾರ್ಥಗಳು ಎಂದು ಹೇಳಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಟಿಕಲ್ ಸಕ್ರಿಯ ಆಗುತ್ತೆ. ಯಾವ ವಿದ್ಯಮಾನ ಬೆಳಕಿನ ಧ್ರುವೀಕರಣಕ್ಕೆ ಕಾರಣವಾಗುತ್ತದೆ? ಡಬಲ್ ವಕ್ರೀಭವನ ಆಗುತ್ತೆ. ಇನ್ನು ಬೆಳಕಿನ ಕ್ವಾಂಟಮ್ ಸ್ವಭಾವವು ವಿದ್ಯಮಾನದಿಂದ ಬೆಂಬಲಿತವಾಗಿಲ್ಲ. ಇದಕ್ಕೆ ಬೆಳಕಿನ ಹಸ್ತಕ್ಷೇಪ ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ, ಇಲ್ಲಿ 4 ಸರಿಯಾದ ಉತ್ತರ ಆಗುತ್ತೆ.
ಎಗೆ 2, ಎಗೆ 2ಕ್ಕೆ ಹೋಗಬೇಕು. ಬಿ ಅಂದಾಗ 3 ಬರಬೇಕು ಮುಖ್ಯ. ಬಿ ಅಂದಾಗ ಆಪ್ಟಿಕಲ್ ಸಕ್ರಿಯ. ಸಿ ಅಂದಾಗ 1, ಸಿಗೆ 1 ಆಗುತ್ತೆ, ಡಬಲ್ ವಕ್ರೀಭವನ. ಡಿಗೆ ಬೆಳಕಿನ ಕ್ವಾಂಟಮ್ ಸ್ವಭಾವ ಯಾವ ವಿದ್ಯಮಾನ 5, ಬೆಳಕಿನ ಹಸ್ತಕ್ಷೇಪ ಇಂಟರ್ಫರೆನ್ಸ್. ನೋಡಿ ಇಲ್ಲಿ ಪೋಲರೈಸ್ಡ್ ಗ್ಲಾಸ್ 50% ಬೆಳಕನ್ನು ಪ್ರತಿಫಲಿಸುತ್ತದೆ. 50% ಬೆಳಕು ಪೋಲಾರ್ ಗ್ಲಾಸ್ನಿಂದ ಹಾದು ಹೋಗುತ್ತದೆ. ಅದು ಬೆಳಕನ್ನು ನಿರ್ಬಂಧಿಸುತ್ತದೆ. ಯಾವ ಗ್ಲಾಸು? ಪೋಲರೈಸ್ಡ್ ಗ್ಲಾಸ್. ಮತ್ತೊಂದು ಬೆಳಕಿನ ಹಸ್ತಕ್ಷೇಪ ಬೆಳಕಿನ ಧ್ರುವೀಕರಣ ಸಹ ಇದೆ. ಬೆಳಕಿನ ವಕ್ರೀಭವನ ಅದು ಸಹ ಬಳಕೆ ಇದೆ. ಮತ್ತು ಬೆಳಕಿನ ವಿವರ್ತನೆ ಡಿಫ್ರಾಕ್ಷನ್. ಮತ್ತೊಂದು ಪ್ರಶ್ನೆ, ಪರಮಾಣು ವಿದ್ಯುತ್ ಸ್ಥಾವರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇಲ್ಲಿ ಡಿ, ಇ, ಎಫ್, ಜಿ. ಆಯ್ತಾ? ಇವುಗಳನ್ನ ನೀವು ಜೋಡಿಸ್ತಾ ಹೋಗಬೇಕಾಗುತ್ತೆ. ಕೆಳಗಿನ ಕೋಡ್ಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಆಪ್ಷನ್ 1 ಏನಾಗುತ್ತೆ? ಸರಿಯಾದ ಉತ್ತರ ಆಗುತ್ತೆ ಡಿ, ಇ, ಎಫ್ ಮತ್ತು ಜಿ ಮಾತ್ರ. ನೋಡಿ ಪೇಜ್ ನಂಬರ್ ಗಮನಿಸಿ, ಪೇಜ್ ನಂಬರ್ 592 ನೋಡಿ. ಪೇಜ್ ನಂಬರ್ 592 ಗಮನಿಸಿ, ಸಿಗುತ್ತೆ ನಿಮಗೆ. ನೋಡಿ, ನ್ಯೂಕ್ಲಿಯ ವಸ್ತುಗಳ ತ್ಯಾಜ್ಯಕ್ಕೆ ನ್ಯೂಕ್ಲಿಯ ವಸ್ತುಗಳ ವಿಲೇವಾರಿ, ಇವುಗಳನ್ನ ಓದ್ತಾ ಹೋಗಿ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ, 27 ಡಿಗ್ರಿ ಸೆಲ್ಸಿಯಸ್ ಇಂದ -192 ಡಿಗ್ರಿ ಸೆಲ್ಸಿಯಸ್ ವರೆಗಿನ ವಿಶಾಲ ವ್ಯಾಪ್ತಿಯ ತಾಪಮಾನವನ್ನು ನಿಖರವಾಗಿ ಅಳೆಯಲು ಬಳಸುವ ಕ್ವಾಂಟಮ್ ಥರ್ಮಾಮೀಟರ್ ಇದನ್ನು ಬಳಸಿಕೊಳ್ಳುತ್ತದೆ ಗ್ರಾಫೀನ್. ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಗ್ರಾಫೀನ್ ಅದರ ಅಪ್ಲಿಕೇಶನ್ಸ್ ಅನ್ನ ನೋಡ್ತಾ ಹೋಗಿ ಸಿಗುತ್ತೆ. ಮತ್ತೊಂದು, ಕೆಳಗೆ ನೀಡಲಾದ 4 ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ ಹೇಳಿಕೆ 1 ಎ ಸರಿ ಇದೆ, ಬಿನೂ ಸರಿ ಇದೆ, ಸಿನೂ ಸರಿ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಎ, ಬಿ, ಸಿ ಮತ್ತು ಸಿ 3 ಸರಿ ಇವೆ. ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರ ಆರಿಸಿ. ಎ, ಬಿ, ಸಿ 3 ಸರಿ ಇದೆ. ಪೇಜ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 461 ನೋಡಿ, 462 ನೋಡಿ ಸಿಗುತ್ತೆ. ಮತ್ತೊಂದು ಪ್ರಶ್ನೆ, ಲೇಸರ್ ಕಿರಣದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಲೇಸರ್ ಕಿರಣವು ಏಕವರ್ಣೀಯವಾಗಿರುತ್ತದೆ, ಸರಿಯಾಗಿದೆ. ಲೇಸರ್ ಕಿರಣವು ಸಂಸಕ್ತವಾಗಿರುತ್ತದೆ, ಚದುರುವುದಿಲ್ಲ, ಅದು ಸರಿ ಇದೆ. ಹಾಗಾಗಿ ಎ ಮತ್ತು ಬಿ ಮಾತ್ರ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎ ಮತ್ತು ಬಿ ಮಾತ್ರ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 53 ಗಮನಿಸಿ ಸಿಗ್ತದೆ. ನೋಡಿ, ಲೇಸರ್ ಎಂಬುದು ಸರಿಸುಮಾರು ಏಕವರ್ಣೀಯ ಮಾನೋಕ್ರೋಮ್ಯಾಟಿಕ್. ಮತ್ತೊಂದು ಪ್ರಶ್ನೆ, ಆರ್ ಡಿ ವಿನ್ಬರ್ಗ್ ನಿಯಮಾನುಸಾರ ಜೀನ್ ನಮೂನೆ ಮತ್ತು ಅಲೀಲ್ ಪ್ರವೃತ್ತಿಗಳು ಈ ಕೆಳಗಿನ ಅಂಶಗಳು ಇಲ್ಲದಿದ್ದರೆ ಯಾದೃಚ್ಛಿಕವಾಗಿ ಕೂಡುವ ಜನಸಂಖ್ಯೆಯಲ್ಲಿ ಸ್ಥಿರವಾಗಿರುತ್ತವೆ. ಎ, ಬಿ ಏನೋ ವ್ಯತ್ಯಯ ಇದೆ, ಬಿ ವಲಸೆ, ಸಿ ವರ್ಣ, ಡಿ ಜೆನೆಟಿಕ್ ಡ್ರಿಫ್ಟ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. ಎ, ಬಿ, ಸಿ ಮತ್ತು ಡಿ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ 435 ನೋಡಿ, 435 ನೀವು ಗಮನಿಸಬಹುದು.
ನೋಡಿ 430 ಅಲೀಲಿದೆ, ಅಲೀಲು ಸಹ ಅಲೀಲಿದೆ. ಮತ್ತು ಜಿನೋಟೈಪ್ ಇದೆ, ಜೀನೋಟೈಪ್ ಇದೆ, ಜಿ ನಮೂನೆ ಇದೆ. ಮತ್ತೊಂದು ಯಾವುದು ಮ್ಯುಟೇಷನ್ ಉತ್ಪರಿವರ್ತನೆ ಇದೆ. ಅನುವಂಶೀಯ ದಿಕ್ಸೂಚಿದೆ, ಜೆನೆಟಿಕ್ ಡ್ರಿಫ್ಟ್ ಇದೆ. ಎಲ್ಲ ಪಾಯಿಂಟ್ಸು ಕವರ್ ಆದವು ಅಲ್ಲಿ. ನೆಕ್ಸ್ಟು ಬಿಸಿಲಿನ ಬೇಗೆಯ ಉರಿಯ ದಿನದಂದು ಜನ ದೊಡ್ಡ ಮರವೊಂದರ ನೆಳೆದಿದ್ದಾಗ ತಂಪನ್ನು ಅನುಭವಿಸುತ್ತಾರೆ. ಇಲ್ಲಿ ಎ ಸರಿ ಇದೆ, ಮರವು ಸೂರ್ಯನ ಬೆಳಕನ್ನು ತಡೆಯುವುದರಿಂದ ಸರಿ ಇದೆ. ಬಿ ಗಾಳಿಯಲ್ಲಿರುವ ಉಷ್ಣಾಂಶವು ಮರದ ಎಲೆಗಳಿಂದ ನೀರು ಆವಿಯಾಗುವಂತೆ ಮಾಡುವುದರಿಂದ ತಾಪಮಾನ ಕಡಿಮೆಯಾಗುತ್ತದೆ, ಅದು ಸರಿ ಇದೆ. ಸಿ ಏನೋ ಸೂರ್ಯನ ಶಕ್ತಿಯನ್ನು ಮರದ ಎಲೆಗಳು ದ್ಯುತಿ ಸಂಶ್ಲೇಷಣೆಗೆ ಬಳಸಿಕೊಳ್ಳುತ್ತವೆ, ಹಾಗಾಗಿ ಎ ಬಿ ಸಿ ಸರಿ ಇದೆ. ಸರಿಯಾದ ಉತ್ತರ ಹೀಗಿದೆ, ಎ ಬಿ ಮತ್ತು ಸಿ ಮಾತ್ರ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಪೇಜ್ ನಂಬರ್ ಗಮನಿಸಿ, ಪೇಜ್ ನಂಬರ್ 4G ಸೈನ್ಸ್ ಅಂಡ್ ಟೆಕ್ನಾಲಜಿ, 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 442 ಗಮನಿಸಿ, ಸಿಗ್ತದೆ 442. ಗ್ರೀನ್ ಪ್ಲಾಂಟ್ಸ್ ಏನು ಮಾಡ್ತವೆ? ಗ್ರೀನ್ ಪ್ಲಾಂಟ್ಸು ಸೌರಶಕ್ತಿಯನ್ನು ಹೀರಿಕೊಳ್ತವೆ, ಹಾಗಾಗಿ ಸೌರಶಕ್ತಿ ಹೀರಿಕೆ ಆದಾಗ ತಂಪು ಬರುತ್ತೆ. ಯಾವ ಕ್ರಿಯೆಯಲ್ಲಿ? ಇದು ಸಂಶ್ಲೇಷಣೆ ಕ್ರಿಯೆಯಲ್ಲಿ ನೋಡಿ, ಸೌರಶಕ್ತಿ ಹೀರುವಿಕೆ ಆಗುತ್ತೆ ಅಲ್ಲಿ. ಇನ್ನು ತಾಪ ಹೆಚ್ಚಾದಂತೆ ಬಾಷ್ಪೀಕರಣ ದರವು ಏನಾಗುತ್ತೆ? ಹೆಚ್ಚಾಗುತ್ತೆ. ತಾಪ ಟೆಂಪರೇಚರ್, ಬಾಷ್ಪೀಕರಣವು ತಂಪನ್ನ ಉಂಟು ಮಾಡುತ್ತೆ. ನೋಡಿ, ಆವಿಯಾಗುವಿಕೆಯಿಂದ ತಂಪು ವಾತಾವರಣ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಮತ್ತೊಂದು ಪಾಯಿಂಟ್, ಸಿಂಹಬಾಲದ ಸಿಂಗಾಳಿಕ ಈ ಒಂದು ಜೀವಿ ಎಲ್ಲಿ ಹಂಚಿಕೆಯಾಗಿದೆ? ಕರ್ನಾಟಕ, ಕೇರಳ, ತಮಿಳುನಾಡಿನ ಪಶ್ಚಿಮ ಘಟ್ಟದ ಭಾಗದಲ್ಲಿ ಈ ಒಂದು ಜೀವಿ ಹಂಚಿಕೆಯಾಗಿದೆ, ಇದು ಸಹ ಕವರ್ ಆಗಿದೆ. ಇನ್ನು ಪ್ರಾಥಮಿಕ ಕಾಮನಬಿಲ್ಲು ಒಂದಾಗ ಇಲ್ಲಿ ಹೊರ ಮೇಲ್ಮೈಯಲ್ಲಿ ಕೆಂಪು ಬಣ್ಣ ಇದ್ದರೆ ಒಳ ಮೇಲ್ಮೈ ನೇರಳೆ ಬಣ್ಣ ಇರುತ್ತೆ. ಪ್ರೈಮರಿ ಅಂದಾಗ ಆ್ಯಂಗಲ್ ಎಷ್ಟು? 40 ಡಿಗ್ರಿ. ನೇರಳೆ ಬಣ್ಣ 40 ಡಿಗ್ರಿ, ಕೆಂಪು ಬಣ್ಣ 42 ಡಿಗ್ರಿ. ಇನ್ನು ದ್ವಿತೀಯಕ ಕಾಮನಬಿಲ್ಲು ಒಂದಾಗ ಹೊರ ಮೇಲ್ಮೈ ನೇರಳೆ ಬಣ್ಣ, ಒಳ ಮೇಲ್ಮೈ ಕೆಂಪು ಬಣ್ಣ ಬರುತ್ತೆ. ನೇರಳೆ ಬಣ್ಣ 54 ಡಿಗ್ರಿ ಹ್ಯಾಂಗಲ್ಲು, ಕೆಂಪು ಬಣ್ಣ 50 ಡಿಗ್ರಿ ಹ್ಯಾಂಗಲ್. ಇದ್ರ ಮೇಲೆ ಸಹ ಕ್ವಶನ್ಸ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ಇದರ ಮತ್ತೊಂದು ಪ್ರಶ್ನೆ, ಮತ್ತೊಂದು ಪಾಯಿಂಟ್, ನ್ಯಾಷನಲ್ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಅಕೇಮ್ಸ್ ರೆಪೋಸಿಟರಿ ಎಲ್ಲಿ ಕಂಡು ಬರುತ್ತೆ? ದೆಹಲಿ. NPTCR ಇಲ್ಲಿ ಕಂಡು ಬರುತ್ತೆ, ದೆಹಲಿಯಲ್ಲಿ ಕಂಡು ಬರುತ್ತೆ, ಗೊತ್ತಿರಲಿ. ಇದರ ಸ್ನೇಹಿತರೆ ಟೋಟಲ್ 32 ಪ್ರಶ್ನೆಗಳು, 27/8/2024 KS ಪ್ರಿಲಿಮ್ಸ್ನಲ್ಲಿ ಸುಮಾರು 32 ಪ್ರಶ್ನೆಗಳಿಗೆ ಪೇಜ್ ನಂಬರ್ ಸಮೇತ ನಿಮಗೆ ಆನ್ಸರ್ ನೋಡಿದ್ರಿ. 32 ಪ್ರಶ್ನೆಗಳಿಗೆ ಪೇಜ್ ನಂಬರ್ ಸಮೇತ ಆನ್ಸರ್ನ ನೋಡಿದ್ರಿ, ಧನ್ಯವಾದಗಳು. ಇದರ ಪ್ರತಿ ಎಕ್ಸಾಮ್ ಆದಾಗ ನೋಡಿ, ಇಲ್ಲಿ FDA ಎಕ್ಸಾಮಲ್ಲಿ 26 ಪ್ರಶ್ನೆ ಬಂದಿದ್ದು, BMTC ಎಕ್ಸಾಮಲ್ಲಿ 20 ಪ್ರಶ್ನೆ ಬಂದಿದ್ದು, AC ಸ್ಯಾಡಲ್ಲಿ 15 ಪ್ರಶ್ನೆ ಕವರ್ ಆಗಿದ್ದು, ಇನ್ನು 11/8/2024 ACಯಲ್ಲಿ 18 ಪ್ರಶ್ನೆ ಬಂದಿದ್ದು, 11/8/2024 AE ಎಕ್ಸಾಮಲ್ಲಿ 27 ಪ್ರಶ್ನೆ ಬಂದಿದ್ದು, ಇನ್ನು 1/9/2024 BMTC ಕಂಡಕ್ಟರ್ ಎಕ್ಸಾಮಲ್ಲಿ 22 ಪ್ರಶ್ನೆಗಳು ಬಂದಿದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪ್ರಶ್ನೆ ಆನ್ಸರ್ ಪೇಜ್ ನಂಬರನ್ನು ಹೇಳ್ತೀನಿ,
ನೋಡ್ಕೊಳ್ಳಿ. ಧನ್ಯವಾದಗಳು.